ನಮಸ್ಕಾರಪ್ಪ ಜವಾರಿ ಮಂದಿಗೆ ಸ್ವಾಗತ. ನಿಮಗೆ ಜವಾರಿ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋ ನೀವು ಪೂರಾ ನೋಡಿದರೆ ಇಷ್ಟು ಬೆನಿಫಿಟ್ ಆಕೈತಿ ಅಂದ್ರೆ ನೀವು ನನ್ನ ಚಾನಲ್ಗೆ ಹೊಸದಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲಾರ್ದು ಹೋಗಂಗೆ ಇಲ್ಲ. ಸೊ ಗೆಳೆಯರಿ, ಅದಕ್ಕಾಗಿ ವಿಡಿಯೋ ಲಾಸ್ಟಿನ ಥರ ನೋಡ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಇಂತಿಂಥ ಕಂಟೆಂಟ್ ಐಡಿಯಾ ಕೊಡ್ಲಾಕತ್ತೀನಿ. ಫ್ರೀ ಆಫ್ ಕಾಸ್ಟ್, ನೋ ವಾಯ್ಸ್ ಬೇಕಾದ್ರೆ ಹಾಕಬಹುದು ಅಥವಾ ವಾಯ್ಸ್ ನೀವು ಹಾಕಬಾರ್ದು. ಯೂಟ್ಯೂಬ್ ಶಾರ್ಟ್ನು ಫ್ರೀ ಆಫ್ ಕಾಸ್ಟ್ ಮಾಡ್ಬೋದು, ಸ್ಕ್ರಿಪ್ಟ್ನು. ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ವಿಶೇಷ ಏನಪ್ಪ ಅಂದ್ರೆ ನಿಮಗೆ ಚಾಟ್ GPT ವತಿಯಿಂದ ಸಾವಿರಾರು ಲಕ್ಷಾಂತರ ವಿಡಿಯೋ ಐಡಿಯಾಗಳ ಇದು ಕಂಟೆಂಟ್ದ ಪ್ರಾಂಪ್ಟ್ಗಳು ನಾನು ನಿಮಗೆ ಇವತ್ತು ಫ್ರೀ ಕೊಡ್ಲಕತ್ತೀನಿ. ಫ್ರೀ ಆಫ್ ಕಾಸ್ಟ್ ಎಲ್ಲ ಫ್ರೀ ಆಕೈತಿ ಇವತ್ತು. ಮತ್ತು ಫ್ರೀ ಆಫ್ ಕಾಸ್ಟ್ ದಿನಕ್ಕೆ 10-20 ವಿಡಿಯೋ 100 ವಿಡಿಯೋ ನಾನು ಕೂಡ ಮಾಡ್ಬೋದು, ಎಷ್ಟು ಬೇಕಾದರೂ. ಅದು ಹೇಗೆ ಮಾಡೋದು, ಇಂಥದ್ದು ಒಂದು ಮಿರಿಕಲ್ದ ಒಂದು ಕಂಟೆಂಟ್ ಐಡಿಯಾ ತಂದೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಇದ್ರೆ ನೋಡಿರಿ. ಮತ್ತು ಫ್ರೀ ಆಫ್ ಕಾಸ್ಟ್ ಚಾಟ್ GPT ಪ್ರಾಂಪ್ಟ್ಗಳು ನೀವು ಸೀದಾ ಎಲ್ಲಿ ಸಿಗ್ತೈತಿ ವಿಡಿಯೋದ ಲಾಸ್ಟಿಗೆ ಹೇಳ್ತೀನಿ. ಪ್ಲೀಸ್ ವಿಡಿಯೋ ಲಾಸ್ಟ್ ನೋಡ್ತೀನಿ, ಯಾಕಂದ್ರೆ ನೀವು ವಿಡಿಯೋ ಪೂರ ನೋಡಂಗಿಲ್ಲ, ಡೈರೆಕ್ಟ್ ಓಡಿಸಿ ನೋಡ್ತೀರಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಕೆಲಸ ನಾನು ಕೂಡ ಭಾಳಷ್ಟು ಕಲ್ತಿದ್ದೀನಿ ಗೆಳೆಯರೇ. ನೀವು ಯೂಟ್ಯೂಬ್ ಮೇಲೆ ಫ್ಯಾಕ್ಟ್ ಚಾನಲ್ಗಳನ್ನು ನೋಡ್ತಿರ್ಬೋದು. ನೀವು ಭಾಳಷ್ಟು ಫ್ಯಾಕ್ಟ್ ಚಾನಲ್, ಹ್ಯೂಮನ್ ಬಾಡಿ ಮೇಲೆ ಭಾಳಷ್ಟು ಫ್ಯಾಕ್ಟ್ಗಳು ಚಾನಲ್ ಅದಾವ. ಮತ್ತು ಫ್ಯಾಕ್ಟ್ ಅಂದರೆ ಏನು, ರಿಯಾಲಿಟಿ ತೋರಿಸ್ಬೇಕು. ಈಗ ಬ್ರಹ್ಮಾಂಡದಲ್ಲಿ ಏನಿದೆ, ಸೂರ್ಯ ಹ್ಯಾಂಗಿದೆ, ಚಂದ್ರ ಹ್ಯಾಂಗಿದೆ, ಮತ್ತು ಭೂಮಿ ಮೇಲೆ ಏನಿದೆ, ಆಕಾಶ ಏನಿದೆ, ಮತ್ತು ಹ್ಯೂಮನ್ ಬಾಡಿಯಲ್ಲಿ ಎಷ್ಟು ಪಾರ್ಟ್ಗಳು ಅದಾವೆ, ಯಾವ್ಯಾವ ಪಾರ್ಟ್ ಹೇಗೆ ಕೆಲಸ ಮಾಡ್ತಾವ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ಹಾರ್ಟ್ ಹೇಗೆ ಕೆಲಸ ಮಾಡ್ತದೆ, ಕೈ ಹೇಗೆ ಕೆಲಸ ಮಾಡ್ತಾವೆ, ಕಣ್ಣು ಹೇಗೆ ಕೆಲಸ ಮಾಡ್ತಾವೆ. ಇದು ಏನೈತಿ ಮಂದಿಗೆ ಇದು ವಲ್ಗರೈಟಿ ಮತ್ತು ಅದು ಇದು ನೋಟಿಫಿಕೇಶನ್ ಮಂದಿಗೆ ಬೇಸರ ಆಗೈತಿ. ಅವ್ರು ಏನು ಮಾಡ್ಲಾಕತ್ತಾರೆ ಗೊತ್ತದೇನ್ರಿ, ಈಗ ಅವರಿಗೆ ಜ್ಞಾನ ಬೇಕು, ಜ್ಞಾನ ಬೇಕು. ಏನಾದರೂ ಹೊಸ ಯೂಟ್ಯೂಬ್ ಮುಖಾಂತರ ಆಗಲಿ, ಫೇಸ್ಬುಕ್ ಆಗಲಿ, ರೀಲ್ಸ್ ಆಗಲಿ, ಇನ್ಸ್ಟಾಗ್ರಾಮ್ ಆಗಲಿ, ಇಂಟರ್ನೆಟ್ ಮೇಲೆ ಏನಾದರೂ ಅವರಿಗೆ ಕಲೀಲಿಕ್ಕೆ ಬೇಕು. ಯಾಕಂದರೆ ಈಗ 5 ವರ್ಷದ ಒಂದು ಸಣ್ಣ ಬಾಲಕ ಹಿಡಿದು 65, 70, 100 ವರ್ಷದ ಒಂದು ಹಿರಿಯ ನಾಗರಿಕರು ಕೂಡ ಕಲಿಯುವ ಆಸಕ್ತಿ ಅವರೆಲ್ಲರಿಗೂ ಕ್ಯೂರಿಯಾಸಿಟಿ ಇದೆ. ಅದಕ್ಕಾಗಿ ಫ್ಯಾಕ್ಟ್ಗಳ ಚಾನಲ್ ಒಂದು ಐಡಿಯಾ ನಿಮಗೆ ಇವತ್ತು ತಂದಿನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ನೀವು ಮಾಡ್ತಿರಲ್ಲ, ಸಬ್ಸ್ಕ್ರೈಬ್ ಮಾಡ್ತಿರಲ್ಲ, ಮಾಡಿರಲ್ಲ, ಬಿಡಿಬೇಡ ಸಟ್ಲ ಒಂದು ಬೆಲ್ ಐಕಾನ್ ಹೊಡೆದ ಕ್ಯಾಶಿಂದ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿರಿ. ಇವತ್ತು ಏನು ಮಾಡ್ತೀನಿ, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಚಾಟ್ GPT ಪ್ರಾಂಪ್ಟ್ಗಳು ಕೊಡತ್ತೀನಿ ಫ್ರೀ ಆಫ್ ಕಾಸ್ಟ್. ಒಂದು 20 ಪ್ರಾಂಪ್ಟ್ ಕೊಡ್ತೀನಿ. ಆ ಒಂದೊಂದು ಪ್ರಾಂಪ್ಟ್ಲಿಂದ ನೀವು ಸಾವಿರಾರು ವಿಡಿಯೋದ ಒಂದು ಶಾರ್ಟ್ ವಿಡಿಯೋದ ಸ್ಕ್ರಿಪ್ಟ್ ಬರೀಬಹುದು. ನೋಡಿದ್ರೆ ಫಸ್ಟ್ ಪಾಯಿಂಟ್, ಒಂದೊಂದು 20 ಕೊಡ್ತೀನಿ, 20 ಐಡಿಯಾಗಳು ಕೊಡ್ತೀನಿ. ಆ ಒಂದು ಪ್ರಾಂಪ್ಟ್ ಹಾಕಿ ಎಷ್ಟು ಸಲ ನೀವು ಜನ್ರೇಟ್ ಮಾಡ್ತಿರಲ್ಲ ಚಾಟ್ GPT ಒಳಗೆ, ಅಷ್ಟು ಸಲ ಅದು ಒಂದೊಂದು ಬಾರಿಗೆ ಒಂದೊಂದು ಕಂಟೆಂಟ್ ನಿಮಗೆ ರೀರೈಟ್ ಹೊಸದ ಒಂದು ಯೂನಿಕ್ ಆದಂಥ ಸ್ಕ್ರಿಪ್ಟ್ ಬರೆದು ಕೊಡ್ತೈತಿ. ಮತ್ತು ಎರಡನೇ ವಿಷಯದಲ್ಲಿ ಏನಪ್ಪ ಅಂದ್ರೆ, ಇನ್ನು ಒಂದು ವಿಡಿಯೋದ ಒಂದು ವೆಬ್ಸೈಟ್ ಅದ, AI ವೆಬ್ಸೈಟ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಯಾಕಂದ್ರೆ 2024ರ ಈ ಕಾಲಮಾನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಂದ ಎಲ್ಲರೂ ಅದರದ್ದು ಸದುಪಯೋಗ ಮಾಡಿಕೊಂಡು ಎಲ್ಲರೂ ಲಕ್ಷಾಂತರ ರೂಪಾಯಿ ಅರ್ನಿಂಗ್ ಮಾಡಕತ್ತಾರೆ. ನೀವು ಮಾಡ್ತಿರಲ್ಲ. ಮತ್ತು ಭಾಳಷ್ಟು ಮಂದಿ ಮಹಾನುಭಾವರು ಇರ್ತಾರೆ, ನೀ ಯಾಕೆ ಮಾಡಂಗಿಲ್ಲ ಮರ, ನಿನ್ನ ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಆಗಿಲ್ಲ, ವ್ಯೂಸ ಬರೋಂಗಿಲ್ಲ. ದಯವಿಟ್ಟು ನಾನು ಕಲೀಲಾಕು ಬಂದೀನಿ. ಮತ್ತು ನಾ ಏನು ಕಲಿತಿಲ್ಲ ಅದು ನಿಮಗೆ ಮುಟ್ಟಿಸ್ಲಾಕ ಬಂದೀನಿ. ನಿಮ್ಮ ತನ ಮುಟ್ಟಿದ್ರೆ ಸಾಕು. ನನಗೆ ಇದರೊಳಗೆ 10-20 ಮಂದಿನೂ ಕೂಡ ಅದಕ್ಕೆ ಮೇಲೆ ಇಂಪ್ಲಿಮೆಂಟ್ ಮಾಡಿ ನೀವು ಅದರ ಮೇಲೆ ಕೆಲಸ ಮಾಡಿದರೆ ನಿಮ್ಮ ಬರುವಂಥ 5-6 ತಿಂಗಳ ಒಳಗೆ ನಿಮ್ಮ ಜೀವನ ಬದಲಿ ಆಗಬಹುದು. ಸೊ ಕನ್ನಡದಲ್ಲಿ ಇಂಥ ಐಡಿಯಾಗಳು ನಿಮಗೆ ಇನ್ನೂ ತನಕ ಯಾರು ಕೊಡೋಂಗಿಲ್ಲ. ಭಾಷಾ ಖಾನ್ ಬಿಜಾಪುರ್, ಮಂಡಮೌಲ್ಯ, ಭಾಷಾ ಖಾನ್ ಬಿಜಾಪುರ್, ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಇದು ಐತಿ. ನಿಮಗೆ ಇಂಥ ಕಂಟೆಂಟ್ ಐಡಿಯಾ ತಗೊಂಡು ಬರ್ತೈತಿ. ಸೊ ಅದಕ್ಕಾಗಿ ಮತ್ತು ಏನು ಹೇಳಾಗ್ತಿದ್ದೆ ನಾನು, 20 ಚಾಟ್ GPT ಪ್ರಾಂಪ್ಟ್ಗಳು ಕೊಡ್ತೀನಿ. ಅದು ಕನ್ನಡದಲ್ಲಿ ಕೂಡ ಕೊಡ್ತೀನಿ ಮತ್ತು ಇಂಗ್ಲೀಷ್ನಲ್ಲಿ ಕೂಡ ಕೊಡ್ತೀನಿ. ಮತ್ತು ಇಂಥದ್ದು ಒಂದು ವೆಬ್ಸೈಟ್ನಲ್ಲಿ ಹೋಗ್ತೀನಿ, ಅಲ್ಲಿ ಫ್ರೀ ಆಫ್ ಕಾಸ್ಟ್, ನೋ ವಾಟರ್ ಮಾರ್ಕ್, ನೋ ಲೋಗೋ. ಅಲ್ಲಿ ಒಂದು ನೀವು ಶಾರ್ಟ್ದ ಆ ಪ್ರಾಂಪ್ಟ್ದಿಂದ ಬರೆದಂಥ ಸ್ಕ್ರಿಪ್ಟ್ಲಿಗೆ ಶಾರ್ಟ್ ವಿಡಿಯೋ ಮಾಡೋದು. ಇವತ್ತು ಬೇರೆ ವೆಬ್ಸೈಟ್ ಅದ, ಇವತ್ತು ಹಳಿ ವೆಬ್ಸೈಟ್ ಇಲ್ಲ, ಇವತ್ತು ಒಂದು ಬೇರೆ ವೆಬ್ಸೈಟ್ ಅದ, ಆ ವೆಬ್ಸೈಟ್ ಬಂದಿದೆ. ಮತ್ತು ಅದೇ ವೆಬ್ಸೈಟ್ಲಿಂದ ಕ್ರಿಯೇಟ್ ಮಾಡಿದಂಥ ಒಂದು ಸಬ್ ಟೈಟಲ್ ಮುಖಾಂತರ ಕ್ರಿಯೇಟ್ ಮಾಡಿದಂಥ ಒಂದು ಶಾರ್ಟ್ ವಿಡಿಯೋದಿಂದ ಅದು ಇಂಗ್ಲೀಷ್ನಲ್ಲಿ ಸಬ್ ಟೈಟಲ್ ಬರ್ತೈತಿ. ಇಂಗ್ಲೀಷ್ನಲ್ಲಿ ಸಬ್ ಟೈಟಲ್ ಬರುವುದು ಏನು ವಿಶೇಷ ಐತಿಪ್ಪ ಅಂದ್ರೆ, ನೀವು ಕನ್ನಡದಲ್ಲಿ ನಿಮ್ಮದು ಏನೈತಿ ಆ ವಿಡಿಯೋದಲ್ಲಿ ಹೇಳಾಕತ್ತೀರಿ, ಆದರೆ ಅಲ್ಲಿ ಮೇಲ್ಗಡೆ ಸಬ್ ಟೈಟಲ್ಗಳು ಅದಾವಲ್ಲ, ಕ್ಯಾಪ್ಷನ್ಗಳು ಅದಾವಲ್ಲ, ಅದು ಇಂಗ್ಲೀಷ್ನಲ್ಲಿ ಬಂದರೆ ಏನಾಕೈತಿ, ನಿಮ್ಮ ವಿಡಿಯೋ ಇಂಗ್ಲೀಷ್ನಲ್ಲಿ ಕ್ಯಾಪ್ಷನ್ ಇದೆ ಅಂತ ಯೂಟ್ಯೂಬ್ದ ಅಲ್ಗೋರಿದಮ್ ಅಮೇರಿಕಾ, UK, ಕೆನಡಾ, ಇಂಗ್ಲೆಂಡ್, ಲಂಡನ್ ಇಂಥ ಮತ್ತು ಆಸ್ಟ್ರೇಲಿಯಾ ಇಂಥ ಕಡೆ ಎಲ್ಲ ನಿಮ್ಮ ಚಾನಲ್ ವಿಡಿಯೋಗಳು ರಿಕಮೆಂಡ್ ಮಾಡ್ತಾನೆ. ಅಲ್ಲಿಂದ ರಿಕಮೆಂಡ್ ಮಾಡಿದರೆ ಅಲ್ಲಿಂದ ಆ ಮಂದಿಗೆ ಹಿಂದಿ ಬರೋಂಗಿಲ್ಲ, ಕನ್ನಡ ಬರೋಂಗಿಲ್ಲ.
ಹೌದಿಲ್ಲ. ನಮ್ಮ ಭಾರತೀಯ ಭಾಷೆ ಯಾವುದೂ ಬರಂಗಿಲ್ಲ ಅವರಿಗೆ. ಅವರು ಇಂಗ್ಲೀಷ್ನಲ್ಲಿ ಆ ಕ್ಯಾಪ್ಷನ್ಗಳು ಓದ್ಕೇಶಿಂದ ನಿಮ್ಮ ಮೇಲೆ ಎಂಗೇಜ್ಮೆಂಟ್ ಆಕೈತಿ, ಇದರಿಂದ ನಿಮ್ಮ ಚಾನಲ್ ಬೂಸ್ಟ್ ಆಕೈತಿ. ಇಷ್ಟೆಲ್ಲ ಕ್ಲಿಯರ್ ಹೇಳ್ತೀನಿ. ಮತ್ತು ಆ ವಿಡಿಯೋಗೆ ನೀವು ಕನ್ನಡದಲ್ಲಿ ವಾಯ್ಸ್ ಡಬ್ ಮಾಡ್ಬೋದು, ನಿಮ್ಮದು ಸ್ವಂತ ವಾಯ್ಸ್ನು ಕೊಡ್ಬೋದು. ಮತ್ತು ಒಂದು ಬೇರೆ ಒಂದು ಥರ್ಡ್ ಪಾರ್ಟಿ ವೆಬ್ಸೈಟ್ಲಿಂದ ಕನ್ನಡದಲ್ಲಿ ಕೂಡ ನೀವು ವಾಯ್ಸ್ ಓವರ್ AI ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ ಒಂದು ವೆಬ್ಸೈಟ್ಲಿಂದ ನೀವು AI ವಾಯ್ಸ್ ಜನರೇಟ್ ಮಾಡಿ ಅದಕ್ಕೂ ಕೂಡ ಅಪ್ಲೋಡ್ ಮಾಡಬಹುದು ನಿಮ್ಮ ಒಂದು ಚಾನಲ್ ಮೇಲೆ. ಸೊ ಫ್ಯಾಕ್ಟ್ ಚಾನಲ್ ನೀವು ಇನ್ನೂ ಥರ ಮಾಡಬೇಕಂತ ಅನಿಸಿದ್ರು ನೀವು ಅದಕ್ಕೆ ಇವತ್ತಿನ ಈ ವಿಡಿಯೋದಲ್ಲಿ ಫ್ಯಾಕ್ಟ್ ಚಾನಲ್ ಹೇಗೆ ಮಾಡೋದು, ಅದರಿಂದ ನೀವು ಫ್ರೀ ಆಫ್ ಕಾಸ್ಟ್ ಸ್ಕ್ರಿಪ್ಟ್ ಹೇಗೆ ಮಾಡೋದು, ಮತ್ತು AI ಪ್ರಾಂಪ್ಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್ದ ಪ್ರಾಂಪ್ಟ್ಗಳು, ಚಾಟ್ GPT ಕಮಾಂಡ್ ಕೊಡುವಂಥ ಆದೇಶ ಕೊಡುವಂಥ ಪ್ರಾಂಪ್ಟ್ಗಳು ನಿಮಗೆ ಫ್ರೀ ಆಫ್ ಕಾಸ್ಟ್ ಇವತ್ತಿನ ಈ ವಿಡಿಯೋದಲ್ಲಿ ಕೊಡಲಾಗ್ತೀನಿ. ನನಗಂತೂ ಭಾಳ ಖುಷಿ ಆಗ್ತಾ ಇದೆ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನೋಡಿರಿ. ಚಾನಲ್ ಮೇಲೆ ಹೊಸದಾಗಿದೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿರಿ. ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಈಗ ಹೋಗೋಣ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಇದಕ್ಕಿಂತ ಮೊದಲು ಹೇಳಾಗ ಒಂದು ಇಷ್ಟಪಡ್ತೀನಿ, ನೀವು ಇದು ವಿಡಿಯೋ ಪೂರಾ ನೋಡಿರಿ ಮತ್ತು ಈ ಎಲ್ಲ ಕೆಲಸ ನೀವು ನಿಮ್ಮ ಮೊಬೈಲ್ದಿಂದ ಕೂಡ ಮಾಡ್ಬೋದು. ನಿಮಗೆ ದೊಡ್ಡದಾಗಿ ಕಾಣಲಿ ಅಂತ ನಾನು ಕಂಪ್ಯೂಟರ್ ಮೇಲೆ ಮಾಡ್ಲಾಕತ್ತೀನಿ. ಸೊ ಹೋಗೋಣ ನಮ್ಮದು ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಗೆಳೆಯರು, ನಾನು ಈಗ ಬಂದಿದ್ದೀನಿ ನಮ್ಮ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ. ಸೊ ಇದು ಎಲ್ಲ ಪ್ರಾಂಪ್ಟ್ಗಳು ಇಂಗ್ಲೀಷ್ನಲ್ಲಿ ಅದಾವ ಇಲ್ಲಿ ನನ್ನ ಕಡೆ. ಇದು ಎಲ್ಲ ನಾನು ಈಗ ಆಲ್ರೆಡಿ ತಯಾರು ಮಾಡಿ ಇಟ್ಟಿದ್ದೀವಿ. ಇದು ಎಲ್ಲ ನಿಮಗೆ ಪ್ರಾಂಪ್ಟ್ ನಾನು ಕೊಡ್ತಾ ಇದ್ದೀನಿ ಫ್ರೀ ಆಫ್ ಕಾಸ್ಟ್. ಈ ಪ್ರಾಂಪ್ಟ್ ವತಿಯಿಂದ ನೀವು ಸಾವಿರಾರು ವಿಡಿಯೋ ಕಂಟೆಂಟ್ ಐಡಿಯಾಗಳು ತಗೋಬಹುದು. ಇಲ್ಲಿ ನೋಡ್ತಾ ಇದ್ರೆ ನಾನು ಇಲ್ಲಿ ಬರೆದಿದ್ದೀನಿ ಚಾಟ್ GPT ಯೂಟ್ಯೂಬ್ ಶಾರ್ಟ್ ಪ್ರಾಂಪ್ಟ್ಸ್ ಅಂತ ಬರೆದಿದ್ದೀನಿ. ಇಲ್ಲಿ ರೈಟ್ ಹ್ಯೂಮನ್ ಬಾಡಿ ಫ್ಯಾಕ್ಟ್ ಫಾರ್ ಯೂಟ್ಯೂಬ್ ಶಾರ್ಟ್ಸ್ ಇನ್ ಹಿಂದಿ ಅಂಡರ್ 1600 ಕ್ಯಾರೆಕ್ಟರ್, ಅಂದರೆ 600 ಕ್ಯಾರೆಕ್ಟರ್, 600 ಶಬ್ದಗಳದ ಒಂದೊಂದು ಪ್ರಾಂಪ್ಟ್ಗಳು ನಾನು ತಯಾರು ಮಾಡೀನಿ. ಇಲ್ಲಿ 12, 13, 14, 15, 16, 20 ಮತ್ತು ಅದೇ ಪ್ರಾಂಪ್ಟ್ಗಳನ್ನು ನಾನು ಕನ್ನಡದಲ್ಲಿ ಇಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಕೂಡ ಇಟ್ಟಿದ್ದೀನಿ. ನಿಮಗೆ ಇದು ಯೂಸ್ ಹೇಗೆ ಮಾಡೋದು, ಯಾವ ಥರ ಇದು ಯೂಸ್ ಮಾಡಿದರೆ ನಿಮಗೆ ಬೆನಿಫಿಟ್ ಆಕೈತಿ, ಯಾವ ಥರದ ಒಂದು ಸ್ಕ್ರಿಪ್ಟ್ ತಯಾರಾಕೈತಿ ಇವತ್ತಿನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಪೂರಾ ವಿಡಿಯೋ ನೋಡಿರಿ. ಒಟ್ಟು ವಿಡಿಯೋ ಓಡಿಸ್ಲಾಕ ಮತ್ತು ಸ್ಕಿಪ್ ಮಾಡಿ ನೋಡಿದರೆ ಏನು ನಿಮಗೆ ತಿಳಿಯಂಗಿಲ್ಲ. ಸೊ ಹೋಗೋಣ. ಈಗ ನಾನು ಏನು ಮಾಡ್ತೀನಿ, ಯಾವುದಾದ್ರೂ ಒಂದು ಪ್ರಾಂಪ್ಟ್ ನಾನು ಇಲ್ಲಿ ತಗೋತೀನಿ. ಓಕೆ, ಈ ಯಾವುದಾದ್ರು ಇಮ್ಯುನಿಟ್ರಿ ಫ್ಯಾಕ್ಟ್ ಯೂನಿವರ್ಸಲ್ ಫ್ಯಾಕ್ಟ್. ಓಕೆ, ರೈಟ್ ಇದು ಒಂದು 8ನೇ ನಂಬರ್ದ ಒಂದು ಪ್ರಾಂಪ್ಟ್ ನಾನು ತಗೋತೀನಿ. ಇದು ಒಂದು ಕಾಪಿ ಮಾಡ್ಕೊಂಡೆ ನಾನು. ಕಾಪಿ ಮಾಡ್ಕೊಂಡು ನಾವು ಏನು ಮಾಡೋಣ, ಈಗ ಇಲ್ಲಿ ಒಂದು ಚಾಟ್ GPTಗೆ ನಾವು ಹೋಗ್ತೀವಿ. ಈ ಗೂಗಲ್ನಲ್ಲಿ ಸರ್ಚ್ ಮಾಡಿದಾಗ ಚಾಟ್ GPT ಅಂತ ಬರ್ತೈತಿ. ಇದಕ್ಕೆ ಕ್ಲಿಕ್ ಮಾಡಿಕೊಂಡು ನೀವು ಸೈನ್ ಅಪ್ ಮಾಡ್ಕೊಡ್ರಿ ನಿಮ್ಮದು ಜಿಮೇಲ್ IDಯಿಂದ ಮತ್ತು ನಿಮ್ಮದು ಡೇಟ್ ಆಫ್ ಬರ್ತ್, ನಿಮ್ಮ ಹೆಸರು ಯಾವುದಾದ್ರೂ ಒಂದು ಹೆಸರು ಹಾಕಿ ಡೇಟ್ ಆಫ್ ಬರ್ತ್ ಹಾಕಿ ನೀವು ಇಲ್ಲಿ ಲಾಗಿನ್ ಮಾಡ್ಕೋಬೋದು. ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ. ನಾನು ಇಲ್ಲಿ ಹೋಗ್ತೀನಿ. ನಾನು ಹೋಗಿದಾಗ ಇಲ್ಲಿ ನಾನು ಏನು ಮಾಡ್ತೀನಿ, ಇಲ್ಲಿ ತೆಳಗಡೆ ಒಂದು ಪ್ರಾಂಪ್ಟ್ ಕೊಡ್ತೀನಿ. ಸೊ ಚಾಟ್ GPTಗೆ ನಾನು ಇಲ್ಲಿ ಪ್ರಾಂಪ್ಟ್ ಕೊಡ್ತೀನಿ. ಇಲ್ಲಿ ಕ್ಲಿಕ್ ಮಾಡ್ತೀನಿ, ತೆಳಗಡೆ ಕ್ಲಿಕ್ ಮಾಡಿಕೊಂಡು ಆ ಬರೆದಂಥ ನಾನು ಪ್ರಾಂಪ್ಟ್ ಅನ್ನು ಇಲ್ಲಿ ಕಾಪಿ ಪೇಸ್ಟ್ ಮಾಡ್ತೀನಿ. ಇಲ್ಲಿ ತೆಳಗಡೆ ಬರ್ತೀನಿ ರೈಟ್ ಯೂನಿವರ್ಸ್ ಫ್ಯಾಕ್ಟ್ ಫಾರ್ ಯೂಟ್ಯೂಬ್ ಶಾರ್ಟ್ಸ್ ಇನ್ ಹಿಂದಿ ಅಂಡರ್ 600 ಕ್ಯಾರೆಕ್ಟರ್, ಅಂದರೆ ನಾನು ಬರೆದಿದ್ದೀನಿ. ಈಗ ನಮಗೆ ಒಂದು 600 ಕ್ಯಾರೆಕ್ಟರ್ದ 600 ಶಬ್ದಗಳದ ಒಂದು ಯೂಟ್ಯೂಬ್ ಶಾರ್ಟ್ಗೋಸ್ಕರ ಒಂದು ಫ್ಯಾಕ್ಟ್ ವಿಡಿಯೋದ ಒಂದು ಸ್ಕ್ರಿಪ್ಟ್ ಅನ್ನು ಬರೆದು ಕೊಡು ಅಂತ ಹೇಳಿದ್ದೀನಿ. ಓಕೆ, ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನಮಗೆ ನೋಡ್ರಿ ಇಲ್ಲಿ ಯೂನಿವರ್ಸ್ಗೆ ಇದು ಹಿಂದಿಯಲ್ಲಿ ಬರ್ತಾ ಇದೆ. ಇದೇ ನಾನು ಕನ್ನಡದಲ್ಲಿ ನಾನು ಕೂಡ ನಿಮಗೆ ಬರೋದು ತೋರಿಸ್ತೀನಿ. ಇದೇ ಕನ್ನಡದಲ್ಲಿ ಇಲ್ಲೇ ಬೇರೆ ಕಡೆ ಹೋಗೋದು ಬೇಕಾಗಿಲ್ಲ, ಇಲ್ಲೇ ನಾನು ಟ್ರಾನ್ಸ್ಲೇಟ್ ಮಾಡಿ ಕೂಡ ನಿಮಗೆ ತೋರಿಸ್ತೀನಿ. ಸೊ ಇಲ್ಲಿ ಇದಕ್ಕೆ ಇದು ಆಗಲ್ಲ. ಇದು ನಿಮಗೆ ಇನ್ನೂ ಜಾಸ್ತಿ ಬೇಕಾದರೆ ನಾವೇನು ಮಾಡೋಣ, ಇಲ್ಲಿ ತೆಳಗಡೆ ಮೋರ್ ಅಂತ ಬರೆಯೋಣ. ಮೋರ್ ಅಂತ ಬರ್ತೀವಿ. ಇನ್ನೊಂದು 4 ದಿನ ಇಲ್ಲಿ ಬರೋದು ನಮಗೆ ಕೊಡ್ತೈತಿ. ಒಂದೇ ಹಾಕಿದ್ದೀನಿ ಮೇಲ್ಗಡೆ ನಾನು ಪ್ರಾಂಪ್ಟ್. ಇಲ್ಲಿ ತೆಳಗಡೆ ನಾನು ಬೇರೆ ಬರೋದು ನಮಗೆ ಕೊಡ್ಲಾಕತ್ತೈತಿ. ಸೊ ಇದು ಏನು ನಾವು ಈಗ ಬರೆದಿದ್ದೇವಲ್ಲ ಹಿಂದಿಯಲ್ಲಿ, ಇದೆಲ್ಲ ನಾವು ಕಾಪಿ ಮಾಡ್ಕೊಂಡು ಇದಕ್ಕೆ ನಾವು ಕನ್ನಡದಲ್ಲಿ ಇಲ್ಲಿ ಹೋಗೋಣ. ಕನ್ನಡದಲ್ಲಿ ಹೋಗಿ ಇಲ್ಲಿ ಗೂಗಲ್ ಟ್ರಾನ್ಸ್ಲೇಟ್ ಒಳಗೆ ಹೋಗೋಣ. ಗೂಗಲ್ ಟ್ರಾನ್ಸ್ಲೇಟ್ ಒಳಗೆ ಹೋಗಿ ಇಲ್ಲಿ ನಾನು ಅದಕ್ಕೆ ಎಲ್ಲ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡಿದಾಗ ನೋಡ್ತಾ ಇದ್ದಾರೆ ಇದು ಎಲ್ಲ ಕನ್ನಡದಲ್ಲಿ ನಮಗೆ ಬಂತು. ಈ ಕನ್ನಡದಲ್ಲಿ ಅದಕ್ಕೆ ಬೇಕಪ್ಪ ಅಂತ ನಾನು ಅದನ್ನು ಹೇಳ್ತೀನಿ ನಿಮಗೆ. ದಯವಿಟ್ಟು ಒಂದು ಸ್ವಲ್ಪ ವಿಡಿಯೋ ಲಾಸ್ಟಿಂದ ನೋಡಿರಿ, ನಿಮಗೆ ಗೊತ್ತಾಕೈತಿ. ಇದು ಒಂದೊಂದು ಫ್ಯಾಕ್ಟ್ ಇಂಗ್ಲೀಷ್ನಲ್ಲಿ ಕೂಡ ಇದೆ ಮತ್ತು ಕನ್ನಡದಲ್ಲಿ ಕೂಡ ಇದೆ. ಕನ್ನಡದಲ್ಲಿ ಎದಗಬೇಕು, ಇಂಗ್ಲೀಷ್ನಲ್ಲಿ ಎದಗಬೇಕು. ನಾವು ಕನ್ನಡ ವಿಡಿಯೋ ಮಾಡಬೇಕಲ್ಲ, ಇಂಗ್ಲೀಷ್ನಲ್ಲಿ ನಮಗೆ ಎದಗಬೇಕು. ಇಂಗ್ಲೀಷ್ನಲ್ಲಿ ಇಂಥದ್ದು ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟ್ನಲ್ಲಿ ಅಲ್ಲಿ ನಾವು ಕನ್ನಡದಲ್ಲಿ ಆಗಲಿ ಭಾರತೀಯ ಯಾವುದೇ ಭಾಷೆ ಆಗಲಿ ಅದಕ್ಕೆ ನಾವು ಕಮಾಂಡ್ ಕೊಟ್ಟರೆ ಅದು ವಿಡಿಯೋ ಮಾಡೋಂಗಿಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲಿ ಮಾಡುತ್ತೆ ಮೊದಲದು. ನಾವು ಇಂಗ್ಲೀಷ್ನಲ್ಲಿ ನಾವು ಈಗ ವಿಡಿಯೋ ಮಾಡಲಿಕ್ಕೆ ಹೋಗ್ತೀವಿ. ಈಗ ಚಾಟ್ GPTಯಿಂದ ಫ್ರೀ ಆಫ್ ಕಾಸ್ಟ್ ಇದು ನಾವು ಪ್ರಾಂಪ್ಟ್ಗಳಿಗೆ ನಾವು ತಗೊಂಡು ಈ ಎಲ್ಲ ಪ್ರಾಂಪ್ಟ್ಗಳಿಗೆ ಒಂದೇ ಪ್ರಾಂಪ್ಟ್ ತಗೊಂಡು ಕೇಸಿಂದ ನಾವು ವಿಡಿಯೋ ಕಂಟೆಂಟ್ ಐಡಿಯಾ ನಾವು ತಗೊಂಡಿದ್ದೀವಿ. ಇಲ್ಲಿ ಭಾಳಷ್ಟು ಐಡಿಯಾಗಳು ಅದಾವ. ರೈಟ್ ಮೂವಿ ಫ್ಯಾಕ್ಟ್ಗಳು ಬೇಕಾದ್ರೆ ನೀವು ಮೂವಿ ಫ್ಯಾಕ್ಟ್ಗಳು ಐಡಿಯಾ ತಗೋಬಹುದು. ಮತ್ತು ರೈಟ್ ವೆಜಿಟೇಬಲ್ ಫ್ಯಾಕ್ಟ್ ಫಾರ್ ಯೂಟ್ಯೂಬ್ ಶಾರ್ಟ್ಸ್, ಅಂದರೆ ವೆಜಿಟೇಬಲ್ ಬಗ್ಗೆ, ನಾನ್ ವೆಜಿಟೇಬಲ್ ಬಗ್ಗೆ ಒಂದು ಫ್ಯಾಕ್ಟ್ಗಳು ತೆಗಿಬಹುದು. ರೈಟ್ ಅಮೇಝಿಂಗ್ ಶೇರ್ ಮಾರ್ಕೆಟ್ ಬಗ್ಗೆ ಇದು ಭಾಳ ನಡೀತಾವ ಫ್ಯಾಕ್ಟ್ಗಳು, ಇದರ ಬಗ್ಗೆನೂ ಕೂಡ ಮಾಡ್ಬೋದು. ರೈಟ್ ಇಂಡಿಯನ್ ಕಿಂಗ್ ಮತ್ತು ಭಾರತ ದೇಶದ ರಾಜಗಳು ಯಾರು ಅಂತ ಅದರ
ಮೇಲೆ ಫ್ಯಾಕ್ಟ್ಗಳು ಮಾಡಬಹುದು. ಬಹಳಷ್ಟು ನಿಮಗೆ ಆರ್ಟಿಕಲ್ ಸಿಗ್ತಾವ. ಮತ್ತು ಹಿಸ್ಟ್ರಿಕಲ್ ವಾರ್ ಫ್ಯಾಕ್ಟ್ಗಳು ಮಾಡಬಹುದು. ಮತ್ತು ರೈಟ್ ಶಾರ್ಟ್ ಮೋರಲ್ ಎಂಗೇಜಿಂಗ್ ಸ್ಟೋರಿ ಮಾಡ್ಬೋದು. ಸಣ್ಣ ಒಂದೊಂದು ನಿಮಿಷದ ಸ್ಟೋರಿ ಮಾಡ್ಕೋಬಹುದು ಶಾರ್ಟ್ ಒಳಗೆ. ಮತ್ತು ನೇಮ್ ಆಫ್ ಕಂಟ್ರಿ, ಮತ್ತು ಇಡೀ ಜಗತ್ತಿನಲ್ಲಿ ಎಷ್ಟು ಕಂಟ್ರಿ ಅದಾವ, ಅದರದ್ದು ಹೆಸರು ಏನು, ಅದರ ಬಗ್ಗೆ ಫ್ಯಾಕ್ಟ್ ಮಾಡ್ಕೋಬಹುದು. ನೇಮ್ ಆಫ್ ಕಂಟ್ರಿ ಆಯಿತು. ಸ್ಪೇಸ್ ಬಗ್ಗೆ ಮಾತಾಡ್ಬೋದು, ಬ್ರಹ್ಮಾಂಡದ ಬಗ್ಗೆ. ಮತ್ತು ಏನ್ಷಿಯಂಟ್ ಹಿಸ್ಟ್ರಿ ಮಾಡ್ಕೋಬಹುದು. ಮತ್ತು ಸಿವಿಲೈಸೇಷನ್ ಫ್ಯಾಕ್ಟ್ ಕೂಡ ಮಾಡ್ಬೋದು. ಈ ಭಾಳಷ್ಟು ನಾನು ಇಲ್ಲಿ 20ಕ್ಕಿಂತ ಹೆಚ್ಚು ಇದು ಎಲ್ಲ ಇಲ್ಲಿ ನಾವು ಎಲ್ಲ ಭಾಳಷ್ಟು ರಿಸರ್ಚ್ ಮಾಡಿ ತೆಗೆದಿದ್ದೀವಿ. ಸೊ ಇದು ನಾವು ಒಂದು ಕಾಪಿ ಮಾಡ್ಕೊತೀವಿ. ತೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಇದೆ, lyomen5.comಗೆ ನಾವು ಬಂದೀವಿ. ಇಲ್ಲಿ ನಾವೇನು ಮಾಡೋಣ, ಇಲ್ಲಿ ನಾವು ಫ್ರೀ ಆಫ್ ಕಾಸ್ಟ್ ವಿಡಿಯೋ ಮಾಡೋಣ. ಫ್ರೀ ಆಫ್ ಕಾಸ್ಟ್ ವಿಡಿಯೋ ಮಾಡಲಿಕ್ಕೆ ನಾವೇನು ಮಾಡಬೇಕು, ಇಲ್ಲಿ ತೆಳಗಡೆ ಇಲ್ಲಿ ಸೈನ್ ಅಪ್ ಫ್ರೀ ಅದ, ಸೈನ್ ಅಪ್ ಫ್ರೀ ನಾವು ಕ್ಲಿಕ್ ಮಾಡಿಕೊಂಡು ನಾವು ವೆರಿಫಿಕೇಷನ್ ಸಕ್ಸಸ್ಫುಲ್ ಇದೆ. ನಾವು ಫಸ್ಟ್ ನೇಮ್ ಮಾಡೋಣ, ಫಸ್ಟ್ ನೇಮ್ ಲಾಸ್ಟ್ ನೇಮ್. ಓಕೆ, ವರ್ಕ್ ಫ್ರಮ್ ಇಮೇಲ್ಗೆ ನಾವು ಏನು ಮಾಡೋಣ, ಇಲ್ಲಿ ಪಾಸ್ವರ್ಡ್ನು ಕೂಡ ಇಲ್ಲಿ ಹಾಕಿದ್ದೀನಿ. ನೋಡ್ತಾ ಇದ್ದಾರೆ, ಪಾಸ್ವರ್ಡ್ನು ಕೂಡ ಈ ಥರ ಹಾಕಿದ್ದೀನಿ ನಾನು. ಈ ಪಾಸ್ವರ್ಡ್ ಇದು ಹೈಡ್ ಹಾಕಿದೆ ನಾನು. ಇದು ಈ ಥರ ನೀವು ಒಂದು ಆಲ್ಫಾಬೆಟ್ ಕ್ಯಾರೆಕ್ಟರ್ ಹಾಕಿ, ಒಂದು 2-3 ಸಣ್ಣ ಅಕ್ಷರಗಳು ಹಾಕಿ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಆಗಿ ಹ್ಯಾಶ್ ಆ್ಯಟ್ ಹಿಂಗೆ ಹಾಕಿ, ಆಮೇಲೆ 1 2 3 ಏನ್ರಿ ಒಂದು ಕ್ಯಾರೆಕ್ಟರ್ಗಳು ಹಾಕ್ಕೊಂಡು ಇಲ್ಲಿ ಕ್ರಿಯೇಟ್ ಅನ್ನೋ ಅಕೌಂಟ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಕ್ರಿಯೇಟ್ ಅನ್ನೋ ಅಕೌಂಟ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ನಮ್ಮದು ಇಲ್ಲಿ ಕ್ರಿಯೇಟ್ ಆಕೈತಿ. ಕ್ರಿಯೇಟ್ ಅಕೌಂಟ್ ಮೇಲೆ ನಾವು ಈಗ ನೋಡೋಣ, ಈಗ ನಮ್ಮದು ರೆಡಿ ಆಕೈತೋ ಇಲ್ಲೋ ಈ ವೆಬ್ಸೈಟ್ಗೆ ನಾವು ಕೂಡ ಈಗ ಬಂದಿದ್ದೀವಿ. ಈ ವೆಬ್ಸೈಟ್ಗೆ ನಾವು ಬಂದ ಮೇಲೆ ನಾವು ನೋಡಿ ಕ್ರಿಯೇಟ್ ಎ ಸಿಂಗಲ್ ವಿಡಿಯೋ, ಕ್ರಿಯೇಟ್ ಎ ವಿಡಿಯೋ ಫಾರ್ ಎ ಸ್ಪೆಸಿಫಿಕ್ ಪ್ರಾಜೆಕ್ಟ್, ಕ್ರಿಯೇಟ್ ಎ ವಿಡಿಯೋ ಕನ್ಸಿಸ್ಟೆಂಟ್ ಎ ಬ್ರ್ಯಾಂಡ್ ಅದ. ಈಗ ನಾವು ಏನು ಮಾಡೋಣ, ಇದು ಸ್ಕಿಪ್ ಮಾಡಿಬಿಡೋಣ. ಇದಕ್ಕೆ ನಾವು ಇಲ್ಲಿ ಸ್ಕಿಪ್ ಮಾಡೋಣ. ಈ ಥರ ಒಂದು ಡ್ಯಾಶ್ ಬರ್ತೈತಿ. ಈಗ ಸೆಕೆಂಡ್ ಸ್ಟೆಪ್ಸ್ ಏನಿದೆಪ್ಪ ಅಂದ್ರೆ ನಾವೇನು ಮಾಡೋಣ, ಈಗ ಇನ್ನೊಂದು ವೆಬ್ಸೈಟ್ ಇದೆ 11 ಲ್ಯಾಬ್. ಇಲ್ಲಿಂದ ನಾವು ವಾಯ್ಸ್ ಓವರ್ ಮಾಡೋಣ, ಇಂಗ್ಲೀಷ್ನಲ್ಲಿ ಕೂಡ ಮತ್ತು ಕನ್ನಡದಲ್ಲಿ ಕೂಡ. ಇಂಗ್ಲೀಷ್ನಲ್ಲಿ ಮೊದಲು ಮಾಡೋಣ, ಅದಕ್ಕೆ ಏನು ಫೈದಾ ಅದ ಇಂಗ್ಲೀಷ್ನಲ್ಲಿ ಮಾಡಿದರೆ, ಮತ್ತು ಕನ್ನಡದಲ್ಲಿ ಏನು ಬೆನಿಫಿಟ್ ಇದೆ ಅದನ್ನು ಹೇಳ್ತಾ ಇದ್ದೀನಿ. ಸೊ ನಾವೇನು ಮಾಡಿದೆ, ಇದು 11 ಲ್ಯಾಬ್, ಇದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಡೈರೆಕ್ಟ್ ನೀವು ಬರ್ತೀರಿ. ಇಲ್ಲಿ ಫಸ್ಟ್ ಆಫ್ ಆಲ್ ನೀವು ಒಂದು ಜಿಮೇಲ್ ಐ ಡಿಯಿಂದ ಇಲ್ಲಿ ಸೈನ್ ಅಪ್ ಮಾಡ್ಕೊಡ್ತೀನಿ. ನಾನು ಸೈನ್ ಅಪ್ ಮಾಡ್ಕೋತೀನಿ. ಸೈನ್ ಅಪ್ ವಿತ್ ಗೂಗಲ್ ಅಂತ ಮೇಲ್ಗಡೆ ಇದೆಯಲ್ಲ, ಇದಕ್ಕೆ ನಾನು ಕ್ಲಿಕ್ ಮಾಡ್ತೀನಿ. ಸೈನ್ ಅಪ್ ವಿತ್ ಗೂಗಲ್ಗೆ ನಾನು ಕ್ಲಿಕ್ ಮಾಡಿದಾಗ ನಮ್ಮ ಜಿಮೇಲ್ನಲ್ಲಿ ಇರುವಂಥ ಜಿಮೇಲ್ಗಳು ಬರ್ತಾವೆ. ನಾನು ಇದಕ್ಕೆ ಸೆಲೆಕ್ಟ್ ಮಾಡಿಕೊಂಡೆ. ಈ ಸೆಲೆಕ್ಟ್ ಮಾಡಿಕೊಂಡು ಕಂಟಿನ್ಯೂ ಮಾಡಿದ ಮೇಲೆ ಇದು ನಾವು ಸೈನ್ ಅಪ್ ವಿತ್ ಗೂಗಲ್ ಆದಮೇಲೆ ಈಗ ಇಲ್ಲಿ ನಮ್ಮದು ಆಡಿಯೋ ಕ್ಯಾರೆಕ್ಟರ್ಗಳು ಅಲ್ಟ್ರಾ ಅಂತ ಇದೆ. ವಾಟ್ ಈಸ್ ಯುವರ್ ಫಸ್ಟ್ ನೇಮ್ ಅಂತಿದೆ. ಇಲ್ಲಿ ಬಹಳಷ್ಟು ಇನ್ ದಿಸ್ ನ್ಯೂಸ್ ಅಂತ ಇಲ್ಲಿ ಒಂದು ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಡ್ರಿ. ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಅಂತ ಒತ್ತಿರಿ. ಕ್ರಿಯೇಟರ್ ಅಂತ ಕ್ಲಿಕ್ ಮಾಡಿದೆ. ವಿಚ್ ಟೈಪ್ ಆಫ್ ಕ್ರಿಯೇಟರ್ ಆರ್ ಯು ಅಂದರೆ ಯೂಟ್ಯೂಬ್ ಅಂತ ಕ್ಲಿಕ್ ಮಾಡಿದೆ. ಕ್ಲಿಕ್ ಮಾಡೋಣ. ಈಗ ನಮ್ಮದು ಈ ಸೈಟ್ ರೆಡಿ ಆಯಿತು. ಈ ಸೈಟ್ ರೆಡಿ ಆಗೋಣ. ಇಲ್ಲಿ ನೋಡ್ರಿ ಭಾಳ ಮಜಾ ಇದೆ. ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ರೀಚಲ್ ಅಂತ ಇದೆ, ಭಾಳಷ್ಟು ಇದೆ. ಇಲ್ಲಿ ನಾವು ಟೆಕ್ಸ್ಟ್ ಟು ಸ್ಪೀಚ್ಗೆ ನಾವು ಕ್ಲಿಕ್ ಇದೆ. ಇದಕ್ಕೆ ನಾವು ಕ್ಲಿಕ್ ಇಡೋಣ. ಈಗ ನಾವು ಚಾಟ್ ಜಿ ಪಿ ಟಿಯಲ್ಲಿ ಹೋಗಿ ಕ್ಯಾಶಿಂದ ಇದು ನಾನು ಇಂಗ್ಲೀಷ್ನಲ್ಲಿ ಮಾಡಿರುವಂಥ ಇದು ಇದು ಇದೆಯಲ್ಲ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್, ಯೂನಿವರ್ಸ್ ಫ್ಯಾಕ್ಟ್ ಇದೆಲ್ಲ ಇದು ಎಲ್ಲ ಇಂಗ್ಲೀಷ್ ಇದೆಲ್ಲ. ಇದಕ್ಕೆ ನಾನು ಇಲ್ಲಿ ಕಾಪಿ ಮಾಡ್ಕೋತೀನಿ. ಇದಕ್ಕೆ ನಾನು ಕಾಪಿ ಮಾಡಿಕೊಂಡು ಇಲ್ಲಿ ಕಾಪಿ ಮಾಡಿದೆ. ಕಾಪಿ ಮಾಡೋಣ ಏನಾಯಿತು, ಇಲ್ಲಿ ನಾನು 11 ಲ್ಯಾಬ್ಗೆ ಬರ್ತೀನಿ. 11 ಲ್ಯಾಬ್ಗೆ ಬಂದ ಕ್ಯಾಶಿಂದ ಇಲ್ಲಿ ಟೆಕ್ಸ್ಟ್ ಅಂತ ಇದೆಯಲ್ಲ, ಇಲ್ಲಿ ನಾನು ಇದಕ್ಕೆ ಪೇಸ್ಟ್ ಮಾಡ್ತೀನಿ. ಪೇಸ್ಟ್ ಮಾಡೋಣ. ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ 1000. ನಮಗೆ ಇಷ್ಟೆಲ್ಲ ಬೇಕಾಗಿಲ್ಲ, ನಮಗೆ 600 ಕ್ಯಾರೆಕ್ಟರ್ದು ಅಷ್ಟೇ ಬೇಕು. ಇದಕ್ಕೆ ನಾನು ಡಿಲೀಟ್ ಮಾಡಿದೆ. 300 ಆಯಿತು. 300 ಆಯಿತು. ದ ಲಾರ್ಜೆಸ್ಟ್ ಪ್ಲಾನೆಟ್ ಇನ್ ದ ಸೋಲಾರ್ ಸಿಸ್ಟಮ್ ಜುಪಿಟರ್ ಹ್ಯಾಸ್ ದ ಹೈಯೆಸ್ಟ್ ವ್ಯಾಲಮ್. ನಾನು ಇನ್ನಷ್ಟು ಇಲ್ಲಿ ಪೇಸ್ಟ್ ಮಾಡ್ತೀನಿ. 600 ಕೂಡ ಭಾಳ ಆಯಿತು. ಜಾಸ್ತಿ ಕಡಿಮೆ ಇದ್ರೂ ಕೂಡ ನಡೀತೈತಿ. ತೆಳಗಡೆ ಇದು ತೆಗಿಯೋಣ. 600 ದ ಲೇಟೆಸ್ಟ್ ಸ್ಟಾರ್ಸ್. ಓಕೆ, ಇದನ್ನು ತೆಗೆದೆ. ಈಗ 582 ವರ್ಡ್ಸದ ನಮ್ಮದು ಒಂದು ಸ್ಕ್ರಿಪ್ಟ್ ನಾನು ಇಲ್ಲಿ ಹಾಕಿದ್ದೀನಿ. ಸೊ ನೀವು ಇದೇ ಥರ ಹಾಕಬೇಕು. ಇಲ್ಲಿ ನೀವು 10,000 ವರ್ಡ್ಸ್ತನ ಇಲ್ಲಿ ನೀವು ಮಾಡ್ಕೋಬಹುದು. 10,000 ವರ್ಡ್ಸ್ ಆದಮೇಲೆ ಏನು ಮಾಡಬೇಕು, ಇದರದ್ದು ನನ್ನ ಕಡೆ ಒಂದು ಜುಗಾಡದ ಒಂದು ಯುನಿಕ್ ಟ್ರಿಕ್ ಅದ. ಏನು ಮಾಡಬೇಕು, ನಿಮ್ಮ ಕಡೆ ಒಂದು ಬೇರೆ ಜಿಮೇಲ್ ಐ ಡಿಯಿಂದ ಒಂದೊಂದು ಅಕೌಂಟ್ ಮಾಡೋದು. ಬೇರೆ ಜಿಮೇಲ್ ಐ ಡಿಯಿಂದ ಬೇರೆ ಹೆಸರು ಹಾಕಿ ನೀವು 10 ಜಿಮೇಲ್ ಐ ಡಿಯಿಂದ 10 ಅಕೌಂಟ್ ಮಾಡಿಕೊಂಡು ದಿನಕ್ಕೆ ನೀವು ಈಗ 10,000 ವರ್ಡ್ಸ್ ಅಂದರೆ 600 ವರ್ಡ್ಸ್ಗೆ ಒಂದು ವಿಡಿಯೋ, ಶಾರ್ಟ್ ವಿಡಿಯೋ ಅಂದರೆ ನಿಮಗೆ ಕನಿಷ್ಠ ಒಂದು 20 ವಿಡಿಯೋ ಅಕ್ಕ ಒಂದು ಸಲ ಒಂದು ಜಿಮೇಲ್ ಐ ಡಿಯಿಂದ ಮಾಡಿದ್ದಾರೆ. ಇದರದ ಪೇಡ್ ವರ್ಷನ್ ತೊಗೊಳಕ್ಕೇನು ಹೋಗಬೇಡ್ರಿ. ಪೇಡ್ ವರ್ಷನ್ ನನ್ನ ವಿಡಿಯೋದಲ್ಲಿ ನಿಮಗೆ ಕಳಿಸೋದು ಏನಪ್ಪ ಅಂದರೆ ₹1 ಜೇಬಿಲಿಂದ ₹1 ಖರ್ಚು ಆಗಲಾರದೆ ನೀವು ಇಲ್ಲಿ ವಿಡಿಯೋ ಕ್ರಿಯೇಟ್ ಮಾಡಬೇಕು ಅಂತ ನನ್ನ ಆಸೆ ಅದ. ಸೊ ಈ ಥರ ನೀವು ಒಂದು ಇಲ್ಲಿ ಕ್ಯಾರೆಕ್ಟರ್ ರೆಡಿ ಆಯಿತು. ಇಲ್ಲಿ ಭಾಳಷ್ಟು ನಿಮಗೆ ಇಲ್ಲಿ ಇದೆ 11 ಮಲ್ಟಿ ಲ್ಯಾಂಗ್ವೇಜ್ ಅದ. ಇಲ್ಲಿ ಇಂಗ್ಲೀಷ್ ಇರ್ತದೆಯಲ್ಲ,
ಇಂಗ್ಲೀಷಿನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬಹಳಷ್ಟು ಕ್ಯಾರೆಕ್ಟರ್ಗಳದಾವ. ಇಲ್ಲಿ ನೀವು ಅದಕ್ಕೆ ಕೇಳ್ಕೊಬೋದು. ಇಲ್ಲಿ ಬಹಳಷ್ಟು ಮಹಿಳೆಯರು ಕೂಡ ನಿಮಗೆ ಒಂದು ಕಂಪ್ಯೂಟರ್ ಮಾನವ ಇಲ್ಲಿ ಒಂದು ವಾಯ್ಸ್ ರೆಕಾರ್ಡ್ ಇರ್ತೈತಿ. ಅದು ನಿಮಗೆ ಇದು ಎಲ್ಲ ವರ್ಡ್ಸ್ ಹೇಳ್ತೈತಿ. ನೋಡ್ತಾ ಇದ್ದಿಲ್ಲ. Logic will get you from A to B. Allow the world to live as it. What worries you masters you. Be here now. Life without love is like a tree without blossoms or fruit. Love all, trust a few. Government of the people, by the people. ಮತ್ತು ವಾಯ್ಸ್ ಸೆಟ್ಟಿಂಗ್ ನೀವು ಇಲ್ಲಿ ಏನು ಮಾಡಬೇಡ್ರಿ. ವಾಯ್ಸ್ ಸೆಟ್ಟಿಂಗ್ ನೀವು ಜಾಸ್ತಿ ಕಡಿಮೆ ಮಾಡ್ಬೋದು, ಆದರೆ ನಾನು ಏನೂ ಮಾಡೋಂಗಿಲ್ಲ. ಇದು ಹಾಗೆ ಇಡ್ತೀನಿ. ಹಾಗೆ ಇಟ್ಕೇಶಿಂದ ಕೆಳಗಡೆ ಇದೆಯಲ್ಲ, ಇದು ಜನರೇಟ್ ಅಂತ ಇದೆಯಲ್ಲ, ಈ ಜನರೇಟ್ಗೆ ನಾನು ಕ್ಲಿಕ್ ಮಾಡ್ತೀನಿ. ಇದು ಒಂದು ಸ್ಕ್ರಿಪ್ಟ್ ನಮ್ಮದು ಏನಾಯಿತು ಈಗ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಈಗ ರೆಡಿ ಆಗ್ತಾ ಇದೆ. ನಾನು ಇದಕ್ಕೆಲ್ಲ ಕಾಪಿ ಮಾಡ್ಕೋತೀನಿ. ಒಂದ್ಸಲ ಕಾಪಿ ಮಾಡಿಕೊಂಡು Interesting universe facts. There are millions of galaxies in the universe, each containing millions of stars. In the solar system, our Earth is just a tiny planet where life exists. The universe is billions of years old and is continuously expanding. The largest planet in the solar system, Jupiter, has the highest volume. The distance from Earth to the Moon is approximately 380,000 kilometers, and it's the only celestial body humans have traveled to. A black hole is a unique structure that constantly pulls everything inside it due to its intense gravitational force. ವಾವ್, ನೋಡ್ತಾ ಇದ್ದೀರಾ, ಇದು ನಮ್ಮದು ರೆಡಿ ಆಯಿತು. ಒಂದು ವಾಯ್ಸು ಕನ್ನಡದಲ್ಲಿ ಒಂದು ರಿಚಲ್ದ ಒಂದು ಮಹಿಳೆಯದಿಂದ ಒಂದು ವಾಯ್ಸ್ ನಮಗಿಲ್ಲಿ ರೆಡಿಯಾಗಿದೆ. ಇದಕ್ಕೆ ನಾವು ಡೌನ್ಲೋಡ್ ಮಾಡಬೇಕಾದ್ರೆ ಏನು ಮಾಡೋಣ, ಇಲ್ಲಿ ತೆಳಗಡೆ ಎಲ್ಲರಿಗೂ ತೆಳಗಡೆ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಕಾಣ್ತಾ ಇದೆ. ಇದು ಡೌನ್ಲೋಡ್ ಆಪ್ಷನ್ಗೆ ನಾನು ಕ್ಲಿಕ್ ಮಾಡಿದಾಗ ಇದು ನಮ್ಮ ಕಂಪ್ಯೂಟರ್ನಲ್ಲಿ ಡೌನ್ಲೋಡ್ ಆಯಿತು. ಇದಕ್ಕೆ ನಾನು ಓಪನ್ ಮಾಡ್ಕೋತೀನಿ. ಓಪನ್ ಮಾಡಿಕೊಂಡು ಇದಕ್ಕೆ ನಾನು ಕಾಪಿ ಮಾಡ್ಕೋತೀನಿ. ಇದಕ್ಕೇನು ಮಾಡ್ತೀನಿ, ರೀನೇಮ್ ಮಾಡಿಕೆಸಿಂದ ಓಕೆ, ಇಷ್ಟೇ ನಮಗೆ ಕನ್ನಡದಲ್ಲಿ ಇದೆ. ಇದು ಕಾಪಿ ಮಾಡಿಕೊಂಡೆ, ನಾನು ಕನ್ನಡದಲ್ಲಿ ತೊಗೊಂಡು ಕೇಸಿಂದ ಕಾಪಿ ಮಾಡಿಕೊಂಡೆ. ಮತ್ತು 11 ಲ್ಯಾಬ್ನಲ್ಲಿ ಬಂದ ಕೇಸಿಂದ ಇದಕ್ಕೆ ನಾನು ಈಗ ಕಂಟ್ರೋಲ್ ಆಲ್ ಮಾಡಿ ಕಂಟ್ರೋಲ್ ವಿ ಮಾಡಿದೆ. ಇದಕ್ಕೆ ನಾನು ಇಲ್ಲಿ ಪೇಸ್ಟ್ ಮಾಡಿ ಕೇಸಿಂದ ಇದಕ್ಕೆ ನಾವು ಈಗ ಜನರೇಟ್ ಮಾಡೋಣ. ಇದು ಯಾವುದು ನಾವು ಈಗ ಕಾಪಿ ಮಾಡಿ ಕೇಸಿಂದ ಇಲ್ಲಿ ಇಂಗ್ಲೀಷ್ನಲ್ಲಿ ಮಾಡಿದ್ದೀವಿ, ಅದೇ ಅಕ್ಷರಗಳು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಾವು ಇಲ್ಲಿ ಜನರೇಟ್ ಮಾಡ್ತಾಯಿದ್ದೀವಿ. ಈಗ ನಾನು ಜನರೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಇದು ನಮಗೆ ಕನ್ನಡದಲ್ಲಿ ಕೂಡ ಜನರೇಟ್ ಮಾಡಿ ಕೊಡುತ್ತೆ. ಇದರಿಂದ ಏನೇನು ಲಾಭ ಅದ, ಹೆಂಗೆ ಮಾಡಬೇಕು, ಇದರಿಂದ ಚಾನಲ್ ಮೊನಿಟೈಸ್ ಹಾಕಾವೋ ಇಲ್ಲೋ ನೋಡಿ. ಚಾನಲ್ ಮೊನಿಟೈಸ್ ಹಾಕಾವ ಅದು ಯೂನಿವರ್ಸ್ ಫ್ಯಾಕ್ಟ್ಸ್. ವಿಶ್ವದಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ, ಪ್ರತಿಯೊಂದು ಲಕ್ಷಾಂತರ ನಕ್ಷತ್ರಗಳನ್ನು ಒಳಗೊಂಡಿದೆ. ಸೊ ಗೆಳೆಯರೆ, ನನಗಂತೂ ಇದು ಇಷ್ಟ ಆಗಿಲ್ಲ. ಕನ್ನಡದ ವಾಯ್ಸ್ ನನಗೆ ಇಷ್ಟ ಆಗಿಲ್ಲ. ನೀವು ಏನು ಮಾಡಬೇಕು, ಇದು ಇಷ್ಟು ಎಲ್ಲ ಏನಿತ್ತಲ್ಲ ಇದರ ಮೇಲೆ ನೀವು ಕೂಡ ವಾಯ್ಸ್ ಓವರ್ ಮಾಡ್ಬೋದು. ಅದು ಹೇಗೆ ಮಾಡ್ಬೋದು ಅಂತ ಈಗ ನಾನು ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ನೋಡಿರಿ. ಇದನ್ನು ಕೂಡ ನಾನು ಈಗ ಡೌನ್ಲೋಡ್ ಮಾಡ್ಕೋತೀನಿ. ಡೌನ್ಲೋಡ್ ಮಾಡಿದ್ಮೇಲೆ ಇದು ಈಗ ರೆಡಿ ಆಯಿತು ನಮ್ಮ ಕಡೆ. ನಾವೀಗ ಹೋಗೋಣ ಮತ್ತೊಮ್ಮೆ. ಈಗ lumen5.com ನಾವು ಬಂದಿದ್ದೀವಿ. ಇದರಲ್ಲಿ ಭಾಳಷ್ಟು ಟೆಂಪ್ಲೇಟ್ಗಳು ಇಲ್ಲಿ ಬಂದಿದ್ದೀವಿ. ಇಲ್ಲಿಂದ ನಾವು ಬಿಟ್ಟು ಹೋಗಿದ್ದೇವಲ್ಲ ಆಗಲೇ, ಇಲ್ಲಿಂದ ನಾವು ಚಾಲು ಮಾಡೋಣ. ಈಗ ನಾವು ಇಲ್ಲಿ ಬಂದಿದ್ದ ಮೇಲೆ ಕೇಶನ್ ನಾವು ಏನು ಮಾಡೋಣ, ಇಲ್ಲಿ ಒಂದು ಟೆಂಪ್ಲೇಟನ್ನು ಚೂಸ್ ಮಾಡಿಕೊಂಡು ನಾವು ಯಾವುದಾದ್ರೂ ಒಂದು ಟೆಂಪ್ಲೇಟ್ ಎಲ್ಲ ನಾನು ಚೆಕ್ ಮಾಡಿ ನೋಡಿದ್ದೀನಿ. ಎಲ್ಲ ಬರೋಬ್ಬರಿದೆ. ಎಲ್ಲ ಟೆಂಪ್ಲೇಟ್ಗಳು ಇಂಟ್ರೆಸ್ಟಿಂಗ್ ಅದಾವ. ಯಾವುದಾದ್ರೂ ಒಂದು ಟೆಂಪ್ಲೇಟ್ ನಾನು ಇಲ್ಲಿ ಚೂಸ್ ಮಾಡ್ಕೊತೀನಿ. ಇದಕ್ಕೆ ನಾನು ಚೂಸ್ ಮಾಡ್ಕೊಂಡು ನಾವೇನು ಮಾಡೋಣ, ಇಲ್ಲಿ ಫಾರ್ಮೇಟ್ ಇರ್ತಾ ಇದು ಒಂದು ಆಪ್ಷನ್ ಇದೆ. ಫಾರ್ಮೇಟ್ಗೆ ನಾವೇನು ಮಾಡೋಣ, 16:9 ಅಂದರೆ ಅಡ್ಡ ಬರ್ತೈತಿ. ಮತ್ತು ನಾವು ಶಾರ್ಟ್ ವಿಡಿಯೋ ಮಾಡಬೇಕಲ್ಲ, 9:16ಗೆ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. 9:16ಗೆ ನಾನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಯೂಸ್ ಟೆಂಪ್ಲೇಟ್ಗೆ ನಾನು ಕ್ಲಿಕ್ ಮಾಡಿದಾಗ ಇಲ್ಲಿ ಟೆಕ್ಸ್ಟ್ ಆನ್ ಮೀಡಿಯಾ ವಾಯ್ಸ್ ಓವರ್ ಅಂತದೆ. ವಾಯ್ಸ್ ಅಂದರೆ ಟಾಕಿಂಗ್ ಹೆಡ್ ಅಂತದೆ. ನಾವು ವಾಯ್ಸ್ ಓವರ್ಗೆ ಕ್ಲಿಕ್ ಮಾಡ್ಕೊತೀನಿ. ಅಪ್ಲೋಡ್ ವಾಯ್ಸ್ ಫೈಲ್ ಸಮ್ ಸ್ಪೀಕ್ ಕ್ಲಿಯರ್ಲಿ ಅಂತ ಯೂಸ್ ಯುವರ್ ಮೈಕ್ರೋಫೋನ್ ಅದೇ ನಾನು ಅಪ್ಲೋಡ್ ಮಾಡಿದಾಗ ನಾನು ಇಲ್ಲಿ ಕ್ಲಿಕ್ ಮಾಡಿದಾಗ ನಾವು ಇಂಗ್ಲೀಷ್ 1 ಅಂತ ಇಲ್ಲಿ ನಾವು ಆಗಾಳೆ ಸೇವ್ ಮಾಡಿದ್ದೇವಲ್ಲ, ಇದಕ್ಕೆ ನಾನು ಕ್ಲಿಕ್ ಮಾಡ್ಕೊಂಡು ಇದಕ್ಕೆ ಓಪನ್ ಮಾಡ್ಕೋತೀನಿ. ಇದಕ್ಕೆ ಓಪನ್ ಮಾಡಿದಾಗ ನಮ್ಮದು ಈಗ ಅಪ್ಲೋಡ್ ಆಗ್ತಾ ಇದೆ. ಅಪ್ಲೋಡ್ ಆದಮೇಲೆ ಈಗ ನಾವು ಐಡ್ ಟ್ಯಾಗ್ ಅಂತ ಇದೆ, ಅದು ಬೇಡ ನಮಗೆ. ಇದು ಅಪ್ಲೋಡ್ ಆಗಿದ ಮೇಲೆ ನಾವು ಈಗ ಅಪ್ಲೋಡ್ಗೆ ಕ್ಲಿಕ್ ಮಾಡ್ಕೋತೀವಿ. ಅಪ್ಲೋಡ್ಗೆ ಕ್ಲಿಕ್ ಮಾಡಿದ ಮೇಲೆ ಈಗ ಮ್ಯಾಜಿಕ್ ನೋಡಿ, ನಮಗೆ ಈ ಕಂಟೆಂಟ್ ರಿಲೇಟೆಡ್ ನಮಗೆ ಕೆಲವೊಂದು ಫೋಟೋಸು ಟೆಕ್ಸ್ಟ್ ಮಾಡಿ ಇಲ್ಲಿ ನಮಗೆ ಕೊಡುತ್ತೆ. ನೋಡ್ತಾ ಇದ್ರೆ ಈಗ ಬರ್ತಾ ಇದೆ, ನಮ್ಮ ವಿಡಿಯೋ ಈಗ ರೆಡಿ ಆಗ್ತಾ ಇದೆ. ವಾವ್, ಇಲ್ಲಿ ಪ್ರಿವ್ಯೂ ಕೂಡ ನೋಡಬಹುದು. There are millions of galaxies in the universe, each containing millions of stars. In the solar system, our Earth is just a tiny planet where life exists. ಈಗ ಇಲ್ಲಿ ವಾಯ್ಸ್ ಓವರ್ ಮೇಲೆ ನಾವು ಇಲ್ಲಿ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟರ್ನ್ ಆನ್ ಕ್ಯಾಪ್ಷನ್ ಹತ್ತಿದಿಲ್ಲ, ಇದಕ್ಕೆ ಟರ್ನ್ ಆನ್ ಮಾಡಿಬಿಡೋಣ. ಟರ್ನ್ ಆನ್ ಮಾಡಿದರೆ ನಾನು ಇನ್ನೊಮ್ಮೆ ನಿಮಗೆ ಮಾಡಿ ತೋರಿಸ್ತೀನಿ. ಇಲ್ಲಿ ಪ್ರಿವ್ಯೂ ಇನ್ನೊಮ್ಮೆ ನೋಡಬಹುದು. Interesting universe facts. There are millions of galaxies in the universe, each containing millions of stars.
In the solar system, our Earth is just a tiny planet where life exists. ಈಗ ಮೀಡಿಯಾದಲ್ಲಿ ಈಗ ನಾವು ಈ ವಿಡಿಯೋ ನಾವು ಡೌನ್ಲೋಡ್ ಮಾಡ್ಕೋಬೇಕಾದ್ರೆ ಏನು ಮಾಡಬೇಕು, ಇಲ್ಲಿ ಮೇಲ್ಗಡೆ ಪಬ್ಲಿಷ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಈ ಪಬ್ಲಿಷ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದ ಮೇಲೆ ಇದು ನಮ್ಮ ಕಂಪ್ಯೂಟರ್ ಆಗಲಿ ನಿಮ್ಮ ಮೊಬೈಲ್ನಿಂದ ಮಾಡಿದರೆ ಮೊಬೈಲ್ ಗ್ಯಾಲರಿಯಲ್ಲಿ ಆಗಲಿ ಇದು ನಮ್ಮ ಕಡೆ ಈಗ ಡೌನ್ಲೋಡ್ ಆಗ್ತಾ ಇದೆ. ಇಂಥದ್ದು ಒಂದು ಯೂನಿಕ್ ಶಾರ್ಟ್ ವಿಡಿಯೋ ನೋಡಿ. ಒಂದು ಸ್ವಲ್ಪ 2-3 ದಿನ ನೀವು ಇದಕ್ಕೆ ಒಂದೇ ದಿನ ಒಂದು 2-3 ತಾಸು ಜಾಸ್ತಿ ಕಡಿಮೆ ಒಂದು ಸ್ವಲ್ಪ ಕೆಲಸ ಮಾಡಿದರೆ ನಿಮಗೆ ಇದು ಈಗ ಡೌನ್ಲೋಡಿಗೆ ನಿಮಗೆ ಇದು ಕಲೀಲಿಕ್ಕೆ ಅವಕಾಶ ಸಿಗ್ಬೋದು. ಇಂಥ ದಿನಕ್ಕೆ ಒಂದು 2-3 ತಾಸು ಕೆಲಸ ಮಾಡಿ ನೀವು ಯೂಟ್ಯೂಬ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೊಂಡು ಇಂಥ ಶಾರ್ಟ್ಗಳನ್ನು ಈಗ ಮುಂದಿನ ಇದೆ. ಈಗ ನಾವು ಇಂಗ್ಲೀಷ್ನಲ್ಲಿ ಇದು ಸ್ಕ್ರಿಪ್ಟ್ ತಯಾರು ಮಾಡಿದ್ದೀವಿ. ಇದೇ ನಾನು ಈಗ ಕನ್ನಡದಲ್ಲಿ ಈ ಸ್ಕ್ರಿಪ್ಟ್ ನಾನು ಈಗ ತಯಾರು ಮಾಡ್ತಾ ಇದ್ದೀನಿ, ಇದು ಓದ್ತಾ ಇದ್ದೀನಿ. ಸೊ ಅದಕ್ಕಾಗಿ ವಿಡಿಯೋ ಲಾಸ್ಟಿಂದ ನೋಡಿರಿ. ಇನ್ನೂ ಭಾಳ ಕೆಲಸ ಇದೆ, ವಿಡಿಯೋ ಸ್ಕಿಪ್ ಮಾಡಿ ಓಡಿಸ್ಬೇಡ್ರಿ. ಈಗ ನಾನು ಇದು ಡೌನ್ಲೋಡ್ ಮಾಡ್ತೀನಿ. ಡೌನ್ಲೋಡ್ ಮಾಡ್ಕೇಸಿಂದ ಇದು ನಮ್ಮ ಕಂಪ್ಯೂಟರ್ನಲ್ಲಿ ಇಲ್ಲಿ ಡೌನ್ಲೋಡ್ ಆಗ್ತಾಯಿದೆ. ಡೌನ್ಲೋಡ್ ಆಯಿತು ನಮ್ಮ ಕಡೆ. ಇದು ಡೌನ್ಲೋಡ್ ಆದಮೇಲೆ ನಾವೇನು ಮಾಡೋಣ, ಇದಕ್ಕೆ ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿದ ಮೇಲೆ ಇದು ಒಂದು ಜಿಪ್ ಫೈಲ್ನಲ್ಲಿ ನಮಗೆ ಜಿಪ್ ಫೈಲ್ನಲ್ಲಿ ಆಕೈತಿ. ನಿಮ್ಮ ಮೊಬೈಲ್ನಲ್ಲಿ ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ನಾನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ ಮೇಲೆ ಇಲ್ಲಿ ನೋಡ್ತಾ ಇದ್ದಾರೆ ಇದು ಒಂದು ವಿಡಿಯೋ ಆಯಿತು. 2 ಫೈಲ್ ಇಲ್ಲಿ ಡೌನ್ಲೋಡ್ ಆಗೈತಿ. ಇದು ವಾಟರ್ ಮಾರ್ಕ್ನೂ ಬಂದಿದೆ, ಅದನ್ನೂ ಬಂದಿದೆ. ಈಗ ನಮಗೆ ವಾಟರ್ ಮಾರ್ಕ್ ಬೇಡಪ್ಪ. ನಾವೇನು ಮಾಡೋಣ, ಈಗ ಇದಕ್ಕೆ ವಾಯ್ಸ್ ಓವರ್ ಮಾಡೋಣ. ವಾಯ್ಸ್ ಇಲ್ಲಿ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿಕೊಂಡು ಆ ವಿಡಿಯೋ ನಾನು ಒಂದು ಶಾರ್ಟ್ ಇಲ್ಲಿ ತೊಗೊಂಡು ಬಂದೆ ನಾನು. ನೀವು ಯಾವುದಾದ್ರೂ ಒಂದು ಮೊಬೈಲ್ ಸಾಫ್ಟ್ವೇರ್ಲಿಂದ ಕೂಡ ಇದು ಮಾಡ್ಕೋಬಹುದು. ಭಾಳಷ್ಟು ಅದು VN ಎಡಿಟರ್ ಆ್ಯಪ್ ಇದೆ, ವೈ ಟಿ ಸ್ಟುಡಿಯೋ ಇದೆ, YT ಆ್ಯಪ್ ಇದೆ, ಮತ್ತು YT ಕ್ರಿಯೇಟ್ ಆ್ಯಪ್ ಇದೆ, ಕೇನ್ ಮಾಸ್ಟರ್ ಇದೆ. ಭಾಳಷ್ಟು ಆ್ಯಪ್ ಇಲ್ಲಿಂದ ನೀವು ಇದು ಎಲ್ಲ ಮಾಡ್ಕೋಬಹುದು. ನಾನು ಇದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀನಿ. Interesting universe facts. ಇದು ಇಂಗ್ಲೀಷ್ನಲ್ಲಿ ಕಾಡ್ತಾ ಇದೆ. ಈಗ ನಾನು ಕನ್ನಡದಲ್ಲಿ ಬೇಕು. ಓಕೆ. ವಿಶ್ವದಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ. ಪ್ರತಿಯೊಂದು ಲಕ್ಷಾಂತರ ನಕ್ಷತ್ರಗಳನ್ನು ಒಳಗೊಂಡಿದೆ. ಈಗ ನಾವೇನು ಮಾಡೋಣ, ಈ ವಿಡಿಯೋಗೆ ನಾವು ನಮ್ಮ ಸ್ವಂತ ವಾಯ್ಸನ್ನು ಕೊಡೋಣ. ಈಗ ಆಲ್ರೆಡಿ ವಾಯ್ಸ್ ಅವರು ಈಗ ಇಂಗ್ಲೀಷ್ಲಿಂದ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಈಗ ನಾವು ಇದಕ್ಕೆ ನಮ್ಮ ವಾಯ್ಸನ್ನು ಕೊಡೋಣ. ಓಕೆ, ನಮ್ಮ ವಾಯ್ಸನ್ನು ಕೊಡಲಿಕ್ಕೆ ನೀವು ಯಾವುದೇ ಒಂದು ಸಾಫ್ಟ್ವೇರ್ ವತಿಯಿಂದ ನೀವು ಮಾಡ್ಕೋಬೋದು. ಅದನ್ನೂ ಬೇಕಾದ್ರೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಭಾಳ ಉದ್ದವಾಗ್ತೈತಿ. ಈಗ ನಾವು ಒಂದು ವಾಯ್ಸನ್ನು ಜನ್ರೇಟ್ ಮಾಡೋಣ. ಓಕೆ, ಇದಕ್ಕೆ ನಾವು ಕನ್ನಡ ಸಬ್ ಟೈಟಲ್ ಬರೆಯೋದನ್ನು ಕೂಡ ಇದರೊಳಗೆ ತೋರಿಸ್ತೀನಿ. ವಿಡಿಯೋ ಇನ್ನೊಂದು 5 ನಿಮಿಷ ಹೆಚ್ಚಿಗೆ ಆದರೆ ಆಗಲಕ್ಕ ಕನ್ನಡ ಸಬ್ ಟೈಟಲ್ನು ಕೂಡ ಹಚ್ಚೋದು ನಿಮಗೆ ತೋರಿಸೇ ಬಿಡ್ತೀನಿ ಇವತ್ತು. ಓಕೆ, ಸೌರವ್ಯೂಹದಲ್ಲಿ ಇದು ಕುತೂಹಲಕಾರಿ ಒಂದು. ಓಕೆ, ಇದೊಂದು ಕಾಪಿ ಮಾಡಿಕೊಂಡೆ ನಾನು. ಕಾಪಿ ಮಾಡಿಕೊಂಡು ನಾನು ಯಾವುದೇ ಒಂದು ಎಡಿಟರ್ನಲ್ಲಿ ನಾನು ಇಲ್ಲಿ ಟೈಟಲ್ನ ತೊಗೋತೀನಿ. ಬ್ಲ್ಯಾಂಕ್ ಟೈಟಲ್ನ ತೊಗೊಂಡು ಕೇಸಿಂದ ಇಲ್ಲೇ ನಾನು ಮಾಡುವ ಪ್ರಯತ್ನ ಮಾಡ್ತೀನಿ. ಇದರದ ಫಾಂಟ್ ಈ ಥರ ಮಾಡಿದ್ದೀವಿ. ಓಕೆ, ಇಲ್ಲಿ ಹಾಕ್ತೀನಿ. ಇದಕ್ಕೆ ಫಾಂಟ್ಗಳನ್ನು ಒಂದು ಸ್ವಲ್ಪ ಚೇಂಜ್ ಮಾಡ್ಕೋತೀನಿ ನಾನು. ಓಕೆ, ಇದು ಒಂದು ಫಾಂಟ್ನ ಇಟ್ಕೊಂಡೀನಿ. ಇದೊಂದು ಫಾಂಟ್ನ ಇಟ್ಕೊಂಡು ವಿಶ್ವದಲ್ಲಿ ಲಕ್ಷಾಂತರ ಸೊ ಈ ಥರ ನೀವು ವಿಡಿಯೋ ತಯಾರು ಮಾಡಿರಿ. ನಿಮ್ಮ ಚಾನಲ್ ಮೇಲೆ ನೀವು ಅಪ್ಲೋಡ್ ಮಾಡಿ ತಿಂಗಳಿಗೆ ₹1,00,000 ನೀವು ಅರ್ನಿಂಗ್ ಮಾಡುವ ಆಪರ್ಚುನಿಟಿ ನಿಮಗೆ ಸಿಗ್ತೈತಿ. ಹೋಗೋಕ್ಕಿಂತ ಮೊದಲ ಈ ವಿಡಿಯೋ ಒಂದು ಸ್ವಲ್ಪ ನೋಡಿರಿ ನಾವು ಹೇಗೆ ತಯಾರು ಮಾಡಿದ್ದೀವಿ ಅಂತ. ಕುತೂಹಲಕಾರಿ ಯೂನಿವರ್ಸ್ ಫ್ಯಾಕ್ಟ್. ವಿಶ್ವದಲ್ಲಿ ಲಕ್ಷಾಂತರ ಗ್ಯಾಲಕ್ಸಿಗಳಿವೆ. ಪ್ರತಿಯೊಂದು ಲಕ್ಷಾಂತರ ನಕ್ಷತ್ರಗಳನ್ನು ಒಳಗೊಂಡಿದೆ. ಸೌರವ್ಯೂಹದಲ್ಲಿ ನಮ್ಮ ಭೂಮಿಯು ಕೇವಲ ಒಂದು ಸಣ್ಣ ಗ್ರಹವಾಗಿದ್ದು ಅಲ್ಲಿ ಜೀವನವು ಅಸ್ತಿತ್ವದಲ್ಲಿದೆ. ಬ್ರಹ್ಮಾಂಡವು ಶತಕೋಟಿ ವರ್ಷಗಳಷ್ಟು ಹಳೆಯದಾಗಿದೆ ಮತ್ತು ನಿರಂತರವಾಗಿ ವಿಸ್ತರಿಸುತ್ತದೆ. ಸೌರವ್ಯೂಹದ ಅತಿ ದೊಡ್ಡ ಗ್ರಹ ಗುರು ಹೆಚ್ಚಿನ ಪ್ರಮಾಣವನ್ನು ಹೊಂದಿದೆ. ಭೂಮಿಯಿಂದ ಚಂದ್ರನ ಅಂತರವು ಸರಿಸುಮಾರವು 3,80,000 ಕಿಲೋಮೀಟರ್ಗಳು ಮತ್ತು ಇದು ಮಾನವರ ಪ್ರಯಾಣಿಸಿದ ಏಕೈಕ ಆಕಾಶಕವಾಗಿದೆ. ಸೊ ಇದು ಎಲ್ಲ ಪ್ರಾಂಪ್ಟ್ ನಿಮಗೆ ಎಲ್ಲಿ ಸಿಗ್ತಾವ? ನಮ್ಮದು ಒಂದು ಪ್ರೊಫೈಲ್ ಇದೆ ಫೇಸ್ಬುಕ್ದು, ದಸ್ಕೀರ್ ಭಾಷೆ ಆದಮೇಲೆ ನಂದು ಸ್ವಂತದ್ದು, ನಂದು ಮೂಲ ಹೆಸರು, ನಂದು ನಿಜವಾದ ಹೆಸರಿನಿಂದ ಒಂದು ಪ್ರೊಫೈಲ್ ಇದೆ. ಆ ಪ್ರೊಫೈಲ್ನಲ್ಲಿ ಈಗ ಆಗಲೇ ಜಸ್ಟ್ ನಾನು ಹಾಕಿದ್ದೀನಿ. ನೀವು 4 ದಿನ 5 ದಿನ 10 ದಿನ ಹಿಂದಗಡೆ ನೋಡಿದರೆ ಅದರದ್ದು ಲಿಂಕ್ ತೆಳಗಡೆ ನಾನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಮತ್ತು ಇವತ್ತು ನೋಡ್ತಿದ್ದರೆ ನಮಗೆ ಈ ಪ್ರೊಫೈಲ್ದ ಲಿಂಕ್, ಫೇಸ್ಬುಕ್ ಪೇಜ್ದ ಲಿಂಕ್ ನಾನು ತೆಳಗಡೆ ಕೊಟ್ಟಿನಿ. ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ಈ ಥರ ಒಂದು ಬ್ಯಾನರ್ ಬರ್ತೈತಿ. ಈ ಥರ ಬ್ಯಾನರ್ ಒಳಗೆ ಮೇಲ್ಗಡೆ ನೀವು ಅಲ್ಲಿ ಸಿ ಮೋರ್ ಟೈಟಲ್ ಒಳಗೆ ಕ್ಲಿಕ್ ಮಾಡಿದರೆ ಅಲ್ಲಿ ಯಾವ್ದು ಬೇಕಾದರೂ ಒಂದು ಪ್ರಾಂಪ್ಟ್ಗಳನ್ನು ನೀವು ಕಾಪಿ ಮಾಡಿಕೊಂಡು, ನಾನು ಆಗಲೇ ಹೇಗೆ ಹೇಳಿದಲ್ಲ ಚಾಟ್ ಜಿಪಿಟಿಯಲ್ಲಿ ಹೋಗಿ ಒಂದೊಂದು ಪ್ರಾಂಪ್ಟ್ ಕಾಪಿ ಮಾಡಿಕೊಂಡು ಒಂದೊಂದು ಸ್ಕ್ರಿಪ್ಟನ್ನು ಬರ್ಕೊಂಡು ನೀವು ನಿಮ್ಮ ಚಾನಲ್ಗೆ ವಿಡಿಯೋ ಕ್ರಿಯೇಟ್ ಮಾಡಬಹುದು. ಸೊ ನಿಮಗೆ ಈಗ ಕ್ವಶನ್ದ ಆನ್ಸರ್ ಸಿಕ್ಕಿರಬಹುದು. ಈ ಫೇಸ್ಬುಕ್ ಪೇಜ್ಗೆ ಹೋಗಿ ದಯವಿಟ್ಟು ಫಾಲೋ ಮಾಡಿಕೊಡ್ರಿ. ಇದರಲ್ಲಿ ಭಾಳಷ್ಟು ಕಾಮಿಡಿ, ಕನ್ನಡ, ಹಿಂದಿ ಭಾಳಷ್ಟು ಇಲ್ಲಿ ನಾನು ಹಾಕ್ತಿರ್ತೀನಿ ಡೈಲಿ. ಇಲ್ಲಿ ಕೂಡ ನನಗೆ ಫಾಲೋ ಮಾಡಿರಿ. ನಮ್ಮ ಎಲ್ಲ ಫೋಟೋಸ್ ವಿಡಿಯೋಸ್ ಎಲ್ಲ ನಮ್ಮ ಪ್ರಾಂಪ್ಟ್ಗಳಿಗೆ ಎಲ್ಲ ಲೈಕ್ ಮಾಡಿರಿ.
ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ. ನನಗಂತೂ ಭಾಳ ಖುಷಿ ಆಗೈತಿ. ಯಾಕಂದರೆ ನಿಮಗೆ ಕಲಿಸ್ತಾ ನಾನು ಭಾಳಷ್ಟು ಕಲಿಲಾಕತ್ತೀನಿ. ಯಾಕಂದರೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಇದು ಏನೈತಲ್ಲ, ಒಂದು ನಮಗೆ ಒಂದು ವಿದ್ಯಾಲಯ ಇದ್ದಂಗೆ ಮತ್ತು ನಮಗೆ ಒಂದು ಸ್ಕೂಲ್ ಇದ್ದಂಗೆ. ಇದರಿಂದ ನಾವು ವಲ್ಗರಿಟಿ ಮತ್ತು ಅಡಲ್ಟ್, ಅದು ಬೇರೆ ಯಾವುದಾದ್ರೂ ಒಂದು ಮನಸ್ಸಿಗೆ ನೋವಾಗುವಂಥ, ಮನಸ್ಸಿಗೆ ಲಜ್ಜೆ ಬರುವಂಥ ವಿಡಿಯೋಸ್ ಕಂಟೆಂಟ್ಗಳನ್ನು ನೋಡಲಾರ್ದೆ ಇಂಥದ್ದು ಒಂದು ಕಂಟೆಂಟ್ಗಳನ್ನು ನಾವು ನೋಡಿದರೆ ನಮ್ಮ ಜೀವನ ಕೂಡ ಬದಲಿಸಬಹುದು ಮತ್ತು ನಮ್ಮ ಮಕ್ಕಳ ಮತ್ತು ನಮ್ಮ ಈ ಬರುವಂಥ ಜನ್ರೇಷನ್ಗಳ ಭವಿಷ್ಯನೂ ಕೂಡ ನಾವು ಸುಧಾರಣೆ ಮಾಡ್ಬೋದು ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋ ಇಲ್ಲೇ ಮುಕ್ತವಾಗ್ತೀನಿ. ದಯವಿಟ್ಟು ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ವಿಡಿಯೋ ಲೈಕ್ ಮಾಡಿರಿ ಮತ್ತು ಗೆಳೆಯರ ಜೊತೆಗೆ ಈ ವಿಡಿಯೋ ಶೇರ್ ಮಾಡಿರಿ. ಸಿಗೋಣ ಮುಂದಿನ ಒಂದು ಒಳ್ಳೆಯ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಡಾಂಬೆ, ನಮ್ಮ ಜವಾರಿ ಮಂದಿಗೆ ನಮಸ್ಕಾರ.